ಫೈನಾನ್ಷಿಯಲ್ ಹೆಲ್ತಿಗೆ ಮೂರನೆಯ ಥಂಬ್ ರೂಲ್ ಹೆಲ್ತ್ ಇನ್ಶೂರೆನ್ಸ್. ಪ್ರತಿಯೊಬ್ಬರೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರಬೇಕು. ಮದುವೆಯಾಗಿದ್ದರೆ ಕುಟುಂಬವನ್ನು ಸೇರಿಸ್ಕೊಂಡು ಮಾಡಬೇಕು, ತಂದೆ ತಾಯಿಯನ್ನು ಸೇರಿಸ್ಕೋಬೇಕು, ಮತ್ತು ಆದರೆ ನಿಮ್ಮ ಮಾವ ಅತ್ತೆಯವರನ್ನು ಕೂಡ ನಿಮ್ಮ ಹೆಲ್ತ್ ಇನ್ಶೂರೆನ್ಸಲ್ಲಿ ಸೇರಿಸ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ನಮಗೆ ಜನ ಬಂದು ಹೇಳೋದೇನು ಅಂತಂದರೆ, ನನಗೆ ಕಂಪೆನಿಯಲ್ಲಿ ಇನ್ಶೂರೆನ್ಸ್ ಇದೆ, ಆದರೆ ಕಂಪೆನಿಯ ಇನ್ಶೂರೆನ್ಸು ನೀವು ಕಂಪೆನಿಯನ್ನು ಬಿಟ್ಟಾಗ ನಿಂತು ಹೋಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ನಿಮ್ಮದೇ ಆದಂಥ ಇನ್ಶೂರೆನ್ಸ್ ತೊಗೊಳ್ಬೇಕಾಗತ್ತೆ. ಆ ಸಮಯದಲ್ಲಿ ನಿಮಗೆ ಆಗಲೇ ಒಂದಷ್ಟು ವಯಸ್ಸು ಮೀರಿರುತ್ತೆ, ಒಂದಷ್ಟು ಕಾಯಿಲೆಗಳು ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿಗೆ ನೀವು ಜಾಸ್ತಿ ಪ್ರೀಮಿಯಂ ಕಟ್ಟಬೇಕಾಗುತ್ತೆ. ಇಲ್ಲ, ಕೆಲವೊಮ್ಮೆ ಇನ್ಶೂರೆನ್ಸನ್ನು ನಿಮಗೆ ಕೊಡದೇ ಇರುವಂಥ ಸಾಧ್ಯತೆಗಳಿದ್ದಾವೆ. ಎಷ್ಟು ಮೊತ್ತಕ್ಕೆ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅಂತ ಅನ್ನೋದಾದರೆ ಒಂದು ಅಂದಾಜು 3ರಿಂದ 5 ಲಕ್ಷ, ಮತ್ತು ಅದಕ್ಕೆ ಟಾಪ್ ಅಪ್ ಅಂಥೇಳಿ ಒಂದು ಮಿನಿಮಮ್ 10 ಲಕ್ಷನ ಜಾಸ್ತಿ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನೀವೇನಾದರೂ ಬಯಸಿದರೆ ನಾನು ಅದೇನು ಟಾಪ್ ಅಪ್ಪು ಮತ್ತು ಅದೇನು ಸೂಪರ್ ಟಾಪ್ ಅಪ್ ಇವುಗಳ ಬಗ್ಗೆ ಮಾತಾಡ್ತೇನೆ. ಇವತ್ತಿನ ಮಟ್ಟಿಗೆ ಇಷ್ಟು ಸಾಕಾಗುತ್ತೆ. ಫೈನಾನ್ಷಿಯಲ್ ಥಂಬ್ ರೂಲ್ಸ್ 4ನೇದ್ದು ಎಮರ್ಜೆನ್ಸಿ ಫಂಡ್. ಅಕಸ್ಮಾತು ನನ್ನ ಕೆಲಸ ಕೈಬಿಟ್ಟು ಹೋದರೆ, ಇಲ್ಲ ನನಗೇನಾದರೂ ಕಾಯಿಲೆ ಆಯಿತು, ಮನೆಯಲ್ಲಿಯೇ ಒಂದು 6 ತಿಂಗಳು 1 ವರ್ಷ ಇರ್ತೀನಿ ಅಂತಂದರೆ, ಅಥವಾ ಬೇರೇನಾದರೂ ಕಾರಣದಿಂದ ನಮ್ಮ ಸಂಬಳ ನಿಂತೋಗಿದೆ ಅಂತಾದರೆ ಆವಾಗ ಒಂದಷ್ಟು ತೊಂದರೆ ಬರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಒಂದಷ್ಟು ಎಮರ್ಜೆನ್ಸಿ ಫಂಡನ್ನು ಸೃಷ್ಟಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಎಮರ್ಜೆನ್ಸಿ ಫಂಡ್ ಅಂದರೆ ಏನು ಅಂತಂದರೆ, ಎಮರ್ಜೆನ್ಸಿ ಫಂಡ್ ಅಂದರೆ ಎಷ್ಟಿರಬೇಕು ಅಂತ ನೀವು ಕೇಳ್ಬೋದು. ನಿಮ್ಮ ತಿಂಗಳ ಖರ್ಚು ಒಂದು 40,000 ಇದೆ ಅಂತಾದರೆ ಎಮರ್ಜೆನ್ಸಿ ಫಂಡು ಇಂಟು 6 2,40,000 ಆಗುತ್ತೆ. ಈ 2,40,000ವನ್ನು ನೀವು ಉಳಿಸಿ ಅದನ್ನು ಯಾವುದೋ ಒಂದು ಫಿಕ್ಸೆಡ್ ಡಿಪಾಸಿಟಲ್ಲೋ, ಇಲ್ಲ ಡೆಟ್ ಮ್ಯೂಚುವಲ್ ಫಂಡಲ್ಲೋ, ಇಲ್ಲ ಲಿಕ್ವಿಡ್ ಮ್ಯೂಚುವಲ್ ಫಂಡಲ್ಲೋ ಅದನ್ನು ಸೇಫಾಗಿ ಇಟ್ಟ ಮೇಲೆ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಹೂಡಿಕೆಯನ್ನು ಪ್ರಾರಂಭಿಸಬಹುದು. ಫಿಕ್ಸೆಡ್ ಡಿಪಾಸಿಟ್ ಆಗ್ಬೋದು, ಇಲ್ಲ ಮ್ಯೂಚುವಲ್ ಫಂಡಲ್ಲಿ ಹಾಕೋದಾಗ್ಬೋದು, ಇಲ್ಲ ಷೇರು ಮಾರುಕಟ್ಟೆಯಲ್ಲಿ ಹಾಕೋದಿರ್ಬೋದು. ಯಾಕಂದರೆ ಎಮರ್ಜೆನ್ಸಿ ಫಂಡು ಒಮ್ಮೆ ನಿಮ್ಮಲ್ಲಿ ಸೃಷ್ಟಿಯಾಯಿತು ಅಂತಂದರೆ ಒಂದು ಥರದ ಹೆಲ್ಮೆಟ್ ಇದ್ದ ಹಾಗೆ ಭಯ ಕಮ್ಮಿ ಆಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ನನಗೇನೂ ಆಗೋದಿಲ್ಲ, ಹೆಚ್ಚು ಕಡಿಮೆ ಆದರೆ 6 ತಿಂಗಳಿಗೆ ಬೇಕಾದಷ್ಟು ಹಣ ನನ್ನಲ್ಲಿ ಇದೆ.